ಕರ್ನಾಟಕ ಪೊಲೀಸ್ ಅಂದ್ರೆ ಅದೊಂದು ಹೆಮ್ಮೆ, ದಕ್ಷ ಪ್ರಾಮಾಣಿಕತೆಗೆ ಹೆಸರುವಾಸಿ. ಆದ್ರೆ ಕೆಲ ಕರಪ್ಟೆಡ್ ಪೊಲೀಸರಿಂದ ಇಡೀ ಪೊಲೀಸ್ ಇಲಾಖೆಗೆ ಕಪ್ಪು ಚುಕ್ಕಿಯಾಗಿದೆ. ಯಾಕಂದ್ರೆ ಇತ್ತೀಚೆಗೆ ಕೆಲ ಪೊಲೀಸರು ಕಳ್ಳರಾಗಿ ಬದಲಾಗ್ತಿದ್ದಾರೆ ಅನ್ನೋ ಆಘಾತಕಾರಿ ವಿಚಾರ ಬೆಳಕಿಗೆ ಬರ್ತಿದೆ. ಲಕ್ಷ ಲಕ್ಷ ಕಳ್ಳತನ ಮಾಡಿ ಸಿಕ್ಕಿಬಿದ್ದ ಪೊಲೀಸಪ್ಪ. ಆರೋಪಿಯನ್ನ ಜೈಲಿಗೆ ಕಳುಹಿಸಿ 11 ಲಕ್ಷ ರೂಪಾಯಿ ಅಬೇಸ್. ಕದ್ದ ಹಣದಲ್ಲೇ ಹೆಂಡತಿಗೆ ಚಿನ್ನದ ಒಡವೆ ಮಾಡಿಸಿ ಶೋಕಿ. ಜನರಿಗೆ ನ್ಯಾಯ ಒದಗಿಸಿ ಕಾನೂನಿನ ಸುವ್ಯವಸ್ಥೆ ಕಾಪಾಡಬೇಕಾದವರು ಆರಕ್ಷಕರು. ಆದರೆ ಇತ್ತೀಚೆಗೆ ಒಂದಷ್ಟು ಪ್ರಕರಣಗಳನ್ನ ನೋಡಿದ್ರೆ ಒಂದಷ್ಟು ಪೊಲೀಸರೇ ದುಡ್ಡು ಮಾಡೋಕೆ ಅಡ್ಡದಾರಿಗೆ ಹಿಡಿದಿದ್ದು ಅವರಿಂದಲೇ ವಂಚನೆ ಕೇಸ್ಗಳ ಸಂಖ್ಯೆ ಹೆಚ್ಚಾಗಿದೆ. ಹೌದು, ಜನರನ್ನ ರಕ್ಷಣೆ ಮಾಡಬೇಕಾದ ಪೊಲೀಸರು ಹಣದ ದಾಹಕ್ಕೆ ಬಿದ್ದಿದ್ದಾರೆ. 7 ಕೋಟಿ 11 ಲಕ್ಷ ರೂಪಾಯಿ ರಾಬರಿ ಕೇಸ್ನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಲಾಕ್ ಆಗಿದ್ದ. ಇದೀಗ ಮತ್ತೊಂದು ಕೇಸ್ ಬೆಳಕಿಗೆ ಬಂದಿದ್ದು ಆರೋಪಿಯೊಬ್ಬನಿಂದ ಹಣ ಕದ್ದಿರೋದು ಬಯಲಾಗಿದೆ. ಸೈಬರ್ ಠಾಣೆಯ ಜಬೀವುಲ್ಲಾ ಎಂಬ ಪೊಲೀಸ್ ಸಿಬ್ಬಂದಿ ಕಳ್ಳತನ ಕೇಸ್ನಲ್ಲಿ ಲಾಕ್ ಆಗಿದ್ದಾನೆ. ಕಳೆದ ಕೆಲವು ದಿನಗಳ ಹಿಂದೆ ಸೈಬರ್ ಅಧಿಕಾರಿಗಳು ಕೇಸ್ ಒಂದಕ್ಕೆ ಸಂಬಂಧಿಸಿದಂತೆ ಆರೋಪಿಯನ್ನ ಬಂಧಿಸಿ ಜೈಲಿಗೆ ಕಳುಹಿಸಿದ್ರು. ಆತನ ಕಾರನ್ನ ಕಚೇರಿಯ ಆವರಣದಲ್ಲಿಯೇ ನಿಲ್ಲಿಸಿದ್ರು. ನಂತರ ಆರೋಪಿ ಜಾಮೀನು ಪಡೆದು ಬಂದು ಕಾರನ್ನು ವಾಪಸ್ಸು ಪಡೆದುಕೊಂಡು ಪರಿಶೀಲನೆ ಮಾಡಿದಾಗ ಅದರಲ್ಲಿ ಹಣವಿದ್ದ ಬ್ಯಾಗ್ ಕಾಣೆಯಾಗಿತ್ತು. ಪೊಲೀಸರನ್ನ ಪ್ರಶ್ನೆ ಮಾಡಿದ್ರೆ ಯಾವುದೇ ಸರಿಯಾದ ಉತ್ತರ ಸಿಕ್ಕಿರೋದಿಲ್ಲ. ನಂತರ ಈ ಬಗ್ಗೆ ದೂರು ಪಡೆದ ಸಿಸಿಬಿ ಡಿಸಿಪಿ ರಾಜಾ ಕಾಸಿಂ ಸಾಬ್ ವಿಚಾರಣೆ ನಡೆಸಿದ್ದು ಸಿಸಿಟಿವಿಯಲ್ಲಿ ಪೊಲೀಸ್ ಸಿಬ್ಬಂದಿ ಜಬೀವುಲ್ಲಾ ಹಣದ ಬ್ಯಾಗ್ ತೆಗೆದುಕೊಂಡು ಹೋಗಿರೋದು ಗೊತ್ತಾಗಿರುತ್ತೆ. ಈತನ ಕೃತ್ಯ ಬಯಲಾಗ್ತಿದ್ದಂತೆ ಪೊಲೀಸರು ಜಬೀವುಲ್ಲಾ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಈ ವೇಳೆ ಪೊಲೀಸರನ್ನ ಮನೆಯೊಳಗೆ ಬರಲು ಬಿಡದೆ ಹೈಡ್ರಾಮಾವನ್ನೇ ನಡೆಸಿದ್ದಾನೆ. ಸರ್ಚಿಂಗ್ ವೇಳೆ ಈತನ ಮನೆಯ ಬೆಡ್ ಕೆಳಗೆ 2 ಲಕ್ಷ ಹಣ ಪತ್ತೆಯಾಗಿದೆ. ಬಾಕಿ ಹಣ ಸಿಕ್ಕಿಲ್ಲ. ಇದೇ ಹಣದಲ್ಲೇ ಲಕ್ಷ ಲಕ್ಷ ಮೌಲ್ಯದ ಚಿನ್ನದ ಒಡವೆಗಳನ್ನ ತನ್ನ ಹೆಂಡತಿಗೆ ಮಾಡಿಸಿದ್ದಾಗಿ ಜಬೀವುಲ್ಲಾ ಒಪ್ಪಿಕೊಂಡಿದ್ದಾನೆ. ಪೊಲೀಸರು ಸಿಕ್ಕ ಅಷ್ಟು ಹಣವನ್ನ ಸೀಸ್ ಮಾಡಿದ್ದು ಉಳಿದ ಹಣವನ್ನ ವಾಪಸ್ ನೀಡುವಂತೆ ತಾಕೀತು ಮಾಡಿದ್ದಾರೆ. ನಮ್ಮ ಸೀನಿಯರ್ ಆಫೀಸರ್ಸ್ ಗಮನಕ್ಕೆ ಬಂದಿದೆ. ನಾನು ರಿಪೋರ್ಟ್ ಕೇಳಿದ್ದೀನಿ, ನಾನು ಕ್ರಮ ತಗೊಳ್ತೇನೆ. ಅದು ಎಲ್ಲಿ ಆಗಲಿ ತಪ್ಪು ಆಕ್ಷನ್ ತಗೊಳ್ತೇನೆ. ಒಟ್ನಲ್ಲಿ ಸಿದ್ದಾಪುರ ದರೋಡೆ ಕೇಸ್, ಜೆಪಿ ನಗರದಲ್ಲಿ ಸೀನಿಯರ್ ಹಿರಿಯ ನಾಗರಿಕರಿಂದ ಹಣ ವಸೂಲಿ, ಸಾವಿನಲ್ಲೂ ಹಣ ಮಾಡಿದ ಬೆಳಂದೂರು ಪೊಲೀಸರ ಕೇಸ್ಗಳ ನಂತರ ಇದೀಗ ಸೈಬರ್ ಠಾಣೆಯ ಸಿಬ್ಬಂದಿಯನ್ನ ಕಂಡು ಜನ ಶಾಕ್ ಆಗಿದ್ದಾರೆ. ಇಂತಹ ಕರಪ್ಟ್ ಪೊಲೀಸರಿಂದಾಗಿ ರಾಜ್ಯ ಪೊಲೀಸ್ ಇಲಾಖೆಗೆ ನಿಜಕ್ಕೂ ಕೆಟ್ಟ ಹೆಸರು ಬಂದಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.